ನಮಸ್ತೆ ಎಲ್ರಿಗೂ ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಉಪ್ಪಿಟ್ಟು ಅಂದ್ರೇ ಮೂಗು ಮುರಿಯೋರು ಜಾಸ್ತಿ, ಅಂದರೆ ತಿನ್ನೋರೇ ಕಡಿಮೆ. ಅಂಥದ್ರಲ್ಲಿ ಈ ರೀತಿ ಒಂದು ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಮಾಡಿದಾಗ ಯಾರೂ ಬೇಡ ಅಂತ ಹೇಳಲ್ಲ, ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ತೋರಿಸೋ ವಿಧಾನದಲ್ಲಿ ನೀವು ಮಾಡಿದ್ದೆ ಆದರೆ ಕೈಗಂಟೋದಾಗಲಿ ಬಾಯಿಗಂಟೋದಾಗಲಿ ಯಾವುದೂ ಆಗಲ್ಲ, ಪರ್ಫೆಕ್ಟಾಗಿ ಉಪ್ಪಿಟ್ಟು ಬರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ರವೆನ ತೋರಿಸ್ತಾ ಇದ್ದೀನಿ ನೋಡಿ, 1 ಗ್ಲಾಸ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. 3/4 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ನಾನು 1 ಗ್ಲಾಸ್ ಅಳತೆನ ಮಾಡ್ಕೊಂಡಿದ್ದೀನಿ. ನೀವು ಗ್ಲಾಸಲ್ಲಾದರೂ ತೊಗೋಬೋದು, 1 ಕಪ್ ಅಳತೆನಾದರೂ ತೊಗೋಬೋದು. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಒಳಗಡೆ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏನಿಲ್ಲ ಅಂದ್ರೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದಾಗೆ ಒಂದು 3 ನಿಮಿಷ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆವಾಗ ರವೆ ಒಂದು ಘಮ ಬರುತ್ತೆ. ಈ ರೀತಿ ರವೆನ ಹುರ್ಕೊಳ್ಳೋದ್ರಿಂದ ನಮಗೆ ಕೈ ಕಚ್ಚೋದಾಗಲಿ ಬಾಯಿಗೆ ಅಂಟ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಪರ್ಫೆಕ್ಟಾಗಿ ನಾವು ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು ರವೆನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಒಂದ್ಸರಿ ಈ ರೀತಿ ಮಾಡ್ಕೊಂಡು ನೋಡಿ, ನೀವು ಹೇಳ್ತೀರಾ. ಮತ್ತೆ ಅದೇ ಬಾಣಲಿನ ಇಟ್ಕೊಂಡು ಅದಕ್ಕೆ 4 ಸ್ಪೂನು ಎಣ್ಣೆನ ಹಾಕಿ, ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಅದೆಲ್ಲ ಸಿಡಿಯೋ ತನಕ ಬಿಟ್ಟು, ಅದಾದಮೇಲೆ ಖಾರಕ್ಕೆ ತಕ್ಕನಾಗಿ ಒಂದು 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು 1-2 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಬಾಡಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉರಿನ ನಾನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಕೆ ಹೇಳ್ತೀನಿ, ಯಾಕೆಂದರೆ ಕೆಳಗಡೆ ಸೀದ್ರೆ ಅಡುಗೆ ಒಂಚೂರು ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಒಂದು ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ನಾನು ಜಾಸ್ತಿ ಯೂಸ್ ಮಾಡಲ್ಲ ಉಪ್ಪಿಟ್ಟಿಗೆ, ಹುಳಿ ಆಗುತ್ತೆ ಅಂತ ಹೇಳಿ. ತರಕಾರಿ ಎಲ್ಲ ಹಾಕ್ತೀವಲ್ಲ ಅದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಎಲ್ಲ ಬಾಡಬೇಕು, ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ನೀವು ಯಾವ ತರಕಾರಿ ಇದೆಯೋ ಮನೆಯಲ್ಲಿ ಆ ತರಕಾರಿನ ಬಳಸಿ. ನಾನಿಲ್ಲಿ 1 ಕಪ್ಪಷ್ಟು ಬೀನ್ಸು, 1 ಕಪ್ಪು ಬಟಾಣಿ, ಒಂದು ಅರ್ಧ ಕಪ್ಪು ಗೆಡ್ಡೆಕೋಸು, ನೀವು ಯಾವುದಿದೆಯೋ ಮನೆಯಲ್ಲಿ ಅದು ಹಾಕ್ಕೊಳ್ಳಿ, ಇದೇ ಬೇಕಂತ ಏನಿಲ್ಲ. ಹೆಂಗೆ ಮಾಡಿದ್ರೂ ಉಪ್ಪಿಟ್ಟು ಸೂಪರಾಗಿ ಆಗುತ್ತೆ. ಅದಾದಮೇಲೆ 1 ಕಪ್ಪು ಕ್ಯಾರೆಟು, ಒಂದು ಅರ್ಧ ಕಪ್ಪು ಆಲೂಗೆಡ್ಡೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಇದೆಲ್ಲ ಹಾಕ್ಬೇಕಂತ ಏನಿಲ್ಲ, ಬರೀ ಬೀನ್ಸು ಕ್ಯಾರೆಟ್ ಇದ್ರೂ ಕೂಡ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ. ನಾವು ಮೇಯ್ನಾಗಿ ರವೆ ಹುರ್ಕೊಳ್ಳೋದ್ರಲ್ಲಿ ಇರೋದು. ಕೆಲವ್ರು ಏನು ಮಾಡ್ತಾರೆ, ರವೆನ ದಪ್ಪ ಥರ ಹುರಿತಾರೆ, ಅಂದರೆ ಸ್ವಲ್ಪ ಬಿಸಿ ಆಗೋ ತನಕ ಹುರಿತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ, ಹಸಿ ಸ್ಮೆಲ್ ಹೊಡಿಯುತ್ತೆ, ಹಾಗೆಯೇ ಕೈಗೆಲ್ಲ ಕಚ್ಕೊಳ್ಳುತ್ತೆ. ಆ ರೀತಿ ಮಾಡಿದಾಗ ಈ ಒಂದು ವಿಧಾನದಲ್ಲಿ ನೀವು ಮಾಡಿದೆ ಆದರೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಅದಾದಮೇಲೆ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ, ಆವಾಗ ತರಕಾರಿನೂ ಚೆನ್ನಾಗಿ ಬಾಡುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳಿ ಅಷ್ಟೇ. ಅದಾದಮೇಲೆ ನಾನಿಲ್ಲಿ ಈ ಗ್ಲಾಸಲ್ಲಿ 3/4 ಗ್ಲಾಸು ಮೇಲೇ ಸ್ವಲ್ಪ ಕಮ್ಮಿಯಾಗಿ 1 ಗ್ಲಾಸು ರವೆನ ತೊಗೊಂಡಿದ್ದೆ. ಅದರಲ್ಲಿ 3 ಗ್ಲಾಸು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟು. ನೀವು ತೆಳ್ಳಗೂ ಬೇಡ ಗಟ್ಟಿಯಾಗೂ ಬೇಡ. ನಾನು ಮಾಡಿರೋ ಒಂದು ವಿಧಾನದಲ್ಲಿ ಮೀಡಿಯಮ್ಮಾಗಿ ನೀವು ಮಾಡ್ಕೊಳ್ಬೇಕು ಅಂದರೆ 1 ಕಪ್ಪು ರವೆಗೆ ಸ್ವಲ್ಪ ಕಮ್ಮಿ, 1 ಗ್ಲಾಸು ಸ್ವಲ್ಪ ಕಮ್ಮಿ ರವೆಗೆ 3 ಗ್ಲಾಸು ನೀರನ್ನ ನಾನು ಕುದಿಸಿ ಚೆನ್ನಾಗಿ ಇಟ್ಕೊಂಡಿದ್ದೆ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನು ಹಸಿ ಕಾಯಿ ತುರಿ, ಒಣ ಕೊಬ್ಬರಿನ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹಸಿ ಕಾಯಿ ತುರಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತರಕಾರಿ ಎಲ್ಲ ಹಾಕಿರ್ತೀವಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವಿವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುರಿದಿಟ್ಟಿರುವಂಥ ರವೆನ ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋಣ. ಇದು ಯಾವುದೇ ಕಾರಣಕ್ಕೂ ಗಂಟಾಗಲ್ಲ, ಯಾಕೆಂದರೆ ರವೆನ ಚೆನ್ನಾಗಿ ಹುರಿದಿರ್ತೀವಿ, ಒಂದಕ್ಕೊಂದು ಕಚ್ಚಲ್ಲ. ಹಂಗಾಗಿ ಸ್ವಲ್ಪ ನಾವೇನಾದರೂ ಸ್ವಲ್ಪ ಬಿಸಿ ಆಗೋ ಥರ ರವೆನ ಹುರ್ಕೊಂಬಿಟ್ರೆ ಇಲ್ಲೂ ಕೂಡ ಗಂಟಾಗುತ್ತೆ, ಕೈಗೂ ಕೂಡ ಕಚ್ಚುತ್ತೆ, ಬಾಯಿಗೂ ಅಷ್ಟೊಂದು ರುಚಿ ಅನಿಸಲ್ಲ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಹಾಗೆಯೇ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಮಗೆ ಹೋಟ್ಲ್ ಸ್ಟೈಲಲ್ಲಿ ಬೇಕಂತಂದರೆ ಅದಕ್ಕಿಂತ ರುಚಿಯಾಗಿ ಮಾಡ್ಕೊಳ್ಬೋದು. ನೋಡಿ, ನಾವು ತಿರುಗಿಸ್ತಾ ಅದು ಎಷ್ಟು ಬೇಗ ಗಟ್ಟಿಯಾಗುತ್ತೆ, ನಮಗೆ ಮಾಡ್ದಂಗೆ ಗೊತ್ತಾಗಲ್ಲ, ಅಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಂಗೆ ಗಟ್ಟಿ ಆಗಿಬಿಡುತ್ತೆ, ಅಷ್ಟು ಸುಲಭವಾಗಿ ಈ ಒಂದು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಅಂದರೆ ಅದು ಉಪ್ಪಿಟ್ಟು ರೆಸಿಪಿ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇದನ್ನು ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿದ್ದೆ ಫ್ರೆಂಡ್ಸ್. ಒಂದು 5 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಬಿಟ್ಟಿದೆ. ಅದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಬಾಣಲಿಗೂ ಕೂಡ ಸ್ವಲ್ಪನೂ ಕಚ್ಚಿಲ್ಲ. ಹಾಗೆಯೇ ನಾನು ನಿಮಗೆ ಇನ್ನೊಂದು ಹೇಳಬೇಕು, ಈ ಸ್ಟೀಲ್ ಬಾಣಲಿ ನನಗೆ ಗಟ್ಟಿ ಇಲ್ಲ, ನಾರ್ಮಲ್ ಆಗಿದೆ, ಆದ್ರೂ ಕೂಡ ಬಾಣಲಿಗೆ ಒಂಚೂರು
ಕಚ್ಚಿಲ್ಲ, ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಒಂದು ಸರಿ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡಿದ್ದೆ ಆದರೆ ಯಾವ ಪಾತ್ರೆ ಇಟ್ಕೊಂಡ್ರೂ ಕೂಡ ಕಚ್ಚಲ್ಲ. ನೋಡಿ, ನಾನು ಒಂದು ಸ್ಪೂನಿಂದ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ, ಸ್ಪೂನ್ಗೂ ಕೂಡ ಕಚ್ಚಿಲ್ಲ, ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.